ಶ್ರೀ ಸಾಯಿರಾಮ್. ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಸುಸ್ವಾಗತ. ವಿಜ್ಞಾನ ರಾಜ್ಯ ಪಠ್ಯಪುಸ್ತಕ 2 ಪಾಠ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ಈ ಪಾಠದ 10 ಭಾಗಗಳಲ್ಲಿ ಇಂದು 2ನೇ ಭಾಗ ಕಾರ್ಬನ್ನಿನ ಬಹುಮುಖ ಸ್ವರೂಪ. ಈ ಭಾಗವನ್ನು ಮುಂದುವರಿಸುವ ಮುನ್ನ ನಮ್ಮ ಹಿಂದಿನ ಭಾಗ 1ರ ಮುಖ್ಯಾಂಶಗಳನ್ನು ಹಾಗೂ ಮನೆ ಕೆಲಸದ ಉತ್ತರಗಳನ್ನು ಒಮ್ಮೆ ಖಚಿತ ಮಾಡಿಕೊಳ್ಳೋಣ. ಹಿಂದಿನ ಭಾಗದಲ್ಲಿ ಕಾರ್ಬನ್ ನಿತ್ಯ ಜೀವನದಲ್ಲಿ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ನಾವು ಬಳಸ್ತೇವೆ. ಇಂಥ ಕಾರ್ಬನ್ ಅಲೋಹವಾಗಿದ್ದು ಪರಸ್ಪರ ಅಥವಾ ಇತರೆ ಧಾತುಗಳೊಂದಿಗೆ ಸಹವೆಲೆನ್ಸಿ ಬಂಧನವನ್ನ ಅಂದರೆ ಸ್ವತಂತ್ರ ಎಲೆಕ್ಟ್ರಾನ್ಗಳನ್ನು ಹಂಚಿಕೊಳ್ಳುವಂಥ ವಿಧಾನದಲ್ಲಿ ತನ್ನ ರಾಸಾಯನಿಕ ಬಂಧವನ್ನ ಉಂಟು ಮಾಡಿಕೊಳ್ಳುತ್ತೆ. ಹಾಗೂ ಈ ಕಾರ್ಬನ್ನಿನಲ್ಲಿರ್ತಕ್ಕಂಥ ಈ ಸಹವೆಲೆನ್ಸಿ ಬಂಧನವೇ ಇದರ ಬಹುರೂಪತೆಗೆ ಕಾರಣ. ಹಾಗಾದ್ರೆ ಏನು ಬಹುರೂಪತೆ? ಈಗಾಗಲೇ ನಾವು ತಿಳ್ಕೊಂಡ್ವಿ, ವಿವಿಧ ಭೌತಿಕ ರೂಪಗಳನ್ನು ಹೊಂದಿದ್ದು ಒಂದೇ ರಾಸಾಯನಿಕ ಲಕ್ಷಣಗಳನ್ನು ಹೊಂದಿರತಕ್ಕಂತಹ ಧಾತುಗಳಲ್ಲಿರ್ತಕ್ಕಂತಹ ವಿದ್ಯಮಾನ, ಅದುವೇ ಬಹುರೂಪತೆ. ವಿವಿಧ ಭೌತಿಕ ರೂಪಗಳನ್ನು ಹೊಂದಿದ್ದು ಒಂದೇ ರಾಸಾಯನಿಕ ಲಕ್ಷಣಗಳನ್ನು ಹೊಂದಿರುವ ಧಾತುವಾಗಿದೆ ಈ ಒಂದು ಕಾರ್ಬನ್ ಸಹ. ಉದಾಹರಣೆ ವಜ್ರ, ಗ್ರಾಫೈಟ್, ಇದ್ದಿಲು ಇತ್ಯಾದಿ. ಮನೆ ಕೆಲಸದ ಪ್ರಶ್ನೆಗಳನ್ನ ಎಲ್ಲರೂ ಸಹ ಉತ್ತರಿಸಿದ್ದೀರಿ. ಒಮ್ಮೆ ಆ ಉತ್ತರಗಳು ಸಮರ್ಪಕವಾಗಿದೆಯೇ ಇಲ್ಲವೇ ಎಂಬುದನ್ನು ಖಚಿತ ಮಾಡಿಕೊಳ್ಳೋಣ. ಮನೆ ಕೆಲಸ 1 ಉತ್ತರಗಳು. ಈ ಕೆಳಗಿನಗಳನ್ನು ಸಹವೆಲೆನ್ಸಿ ಮತ್ತು ಅಯಾನಿಕ ಸಂಯುಕ್ತಗಳಾಗಿ ವರ್ಗೀಕರಿಸಿ. ಸಹವೆಲೆನ್ಸಿ ಸಂಯುಕ್ತಗಳು ನ್ಯಾಫ್ಥಲೀನ್, ಮೀಥೇನ್, ಅಮೋನಿಯಾ. ಅಯಾನಿಕ ಸಂಯುಕ್ತಗಳು ಸೋಡಿಯಂ ಕ್ಲೋರೈಡ್, ಪೊಟ್ಯಾಷಿಯಂ ಕ್ಲೋರೈಡ್, ಕ್ಯಾಲ್ಸಿಯಂ ಆಕ್ಸೈಡ್. ಹೇಗೆ ಗೊತ್ತಾಗುತ್ತೆ ಅನ್ನೋದು ಸಹ ನಿನ್ನೆಯ ಹಿಂದಿನ ಒಂದು ತರಗತಿಯಲ್ಲಿ ನಾವು ತಿಳ್ಕೊಂಡ್ವಿ. ಅಯಾನಿಕ ಸಂಯುಕ್ತಗಳಲ್ಲಿ ಒಂದು ಲೋಹ ಇರುತ್ತೆ, ಮತ್ತೊಂದು ಅಲೋಹ ಇರುತ್ತೆ. ಆದರೆ ಸಹವೆಲೆನ್ಸಿ ಸಂಯುಕ್ತಗಳಲ್ಲಿ ಯಾವಾಗಲೂ ಸಹ ಅಲೋಹಗಳೇ ಸಂಯೋಜನೆ ಹೊಂದುತ್ತವೆ. 2ನೇ ಪ್ರಶ್ನೆ, ಈ ಕೆಳಗಿನವುಗಳಿಗೆ ವೈಜ್ಞಾನಿಕ ಕಾರಣ ಕೊಡಿ. ಮೊದಲನೇದು, ಸಹವೆಲೆನ್ಸಿ ಸಂಯುಕ್ತಗಳು ವಿದ್ಯುತ್ ಅವಾಹಕಗಳು. ಯಾಕೆ? ವಿದ್ಯುತ್ತನ್ನು ಹಾಯಿಸಿದಾಗ ಅಯಾನುಗಳಾಗಿ ವಿಭಜನೆ ಹೊಂದುವುದಿಲ್ಲ, ಅಯಾನುಗಳು ಉಂಟಾಗೋದಿಲ್ಲ. ಆದ ಕಾರಣ ಸಹವೆಲೆನ್ಸಿ ಸಂಯುಕ್ತಗಳು ವಿದ್ಯುತ್ ಅವಾಹಕಗಳಾಗಿರ್ತವೆ. 2ನೇದು, ಅಯಾನಿಕ ಸಂಯುಕ್ತಗಳಲ್ಲಿ ರಾಸಾಯನಿಕ ಕ್ರಿಯೆಯು ವೇಗವಾಗಿರುತ್ತೆ. ಯಾಕೆ ರಾಸಾಯನಿಕ ಕ್ರಿಯೆ ಅಯಾನಿಕ ಸಂಯುಕ್ತಗಳಲ್ಲಿ ವೇಗವಾಗಿದೆ? ಕಾರಣ ದ್ರಾವಣದಲ್ಲಿ ಸ್ವತಂತ್ರವಾಗಿ ಚಲಿಸುವ ವಿರುದ್ಧಾತ್ಮಕ ಅಯಾನುಗಳು ಇರ್ತವೆ. ಇಲ್ಲಿ ಅತ್ಯಂತ ರಭಸವಾಗಿ ಚಲಿಸ್ತಕ್ಕಂಥ ವಿರುದ್ಧಾತ್ಮಕ ಅಂದರೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್, ಕ್ಯಾಟಯಾನ್ ಆ್ಯಂಡ್ ಆನಯಾನ್, ಧನಾಯಾನ್ ಹಾಗೂ ಋಣಾಯಾನುಗಳು ವಿರುದ್ಧಾತ್ಮಕ ಅಯಾನುಗಳಾಗಿರ್ತವೆ. ಅವು ಚಲಿಸ್ತಾ ಇರ್ತವೆ ದ್ರಾವಣದಲ್ಲಿ. ಯಾವ ರೀತಿಯಲ್ಲಿ? ಸ್ವತಂತ್ರವಾಗಿ ಚಲಿಸ್ತವೆ. ಆದ ಕಾರಣನೇ ಅಯಾನಿಕ ಸಂಯುಕ್ತಗಳಲ್ಲಿ ರಾಸಾಯನಿಕ ಕ್ರಿಯೆ ವೇಗವಾಗಿರುತ್ತೆ. 3ನೆಯ ವೈಜ್ಞಾನಿಕ ಕಾರಣ, ಸಹವೆಲೆನ್ಸಿ ಸಂಯುಕ್ತಗಳ ದ್ರವಣ ಹಾಗೂ ಕುದಿಯುವ ಬಿಂದು ಕಡಿಮೆ ಇರುತ್ತೆ. ಕಾರಣ ಏನು? ಸಹವೆಲೆನ್ಸಿ ಸಂಯುಕ್ತಗಳಲ್ಲಿನ ಅಣುಗಳ ಆಕರ್ಷಣಾ ಬಲ ದುರ್ಬಲವಾಗಿರುತ್ತದೆ. ಅವು ವಿದ್ಯುತ್ ತಟಸ್ಥವಾಗಿರುತ್ತವೆ. ಆ ಒಂದು ಆಕರ್ಷಣಾ ಬಲ ದುರ್ಬಲವಾಗಿರುತ್ತೆ, ವಿದ್ಯುತ್ ತಟಸ್ಥವಾಗಿರುತ್ತೆ. ಆದ ಕಾರಣ ಅವುಗಳ ದ್ರವಣ ಬಿಂದು ಮತ್ತು ಕುದಿಯುವ ಬಿಂದು ಕಡಿಮೆ ಇರುತ್ತೆ.
ಯಾವ ರೀತಿ ಸಂಯುಕ್ತಗಳಲ್ಲಿ? ವೆರಿ ಗುಡ್, ಸಹವೆಲೆನ್ಸಿ ಸಂಯುಕ್ತಗಳಲ್ಲಿ. ಹೆಚ್ಚಿನವರು ಈ ವೈಜ್ಞಾನಿಕ ಕಾರಣದಲ್ಲಿ ಅಲ್ಪ ಸ್ವಲ್ಪ ತಪ್ಪುಗಳಾಗಿದ್ದಲ್ಲಿ ಇದನ್ನ ಎಲ್ಲರೂ ಸಹ ಖಚಿತ ಮಾಡಿಕೊಳ್ಳಿ. ಮೂರನೇ ಪ್ರಶ್ನೆ ತುಂಬ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಮುಂದಿನ ಉನ್ನತ ವಿದ್ಯಾಭ್ಯಾಸದಲ್ಲಿ ರಾಸಾಯನಶಾಸ್ತ್ರ ಭಾಗವನ್ನು ತೆಗೆದುಕೊಳ್ಳೋರಿಗೆ ಹಾಗೂ 10ನೇ ತರಗತಿ ಪಬ್ಲಿಕ್ ಪರೀಕ್ಷಾ ದೃಷ್ಟಿಯಿಂದ ಈ ಎಲೆಕ್ಟ್ರಾನ್ ಚುಕ್ಕಿ ರಚನೆ ಗಮನಿಸ್ತಾ ಇದ್ದೀನಿ. ಕಾರ್ಬನ್ ಡೈಆಕ್ಸೈಡ್ನ ಎಲೆಕ್ಟ್ರಾನ್ ಚುಕ್ಕಿ ರಚನೆ. ಕಾರ್ಬನ್ನ ಒಂದು ವೆಲೆನ್ಸಿ ಎಲೆಕ್ಟ್ರಾನ್, ಸ್ವತಂತ್ರ ಎಲೆಕ್ಟ್ರಾನ್ಗಳನ್ನು ನಾವು ಯಾವ ರೀತಿ ಗುರುತಿಸಿದ್ದೇನೆ ಎಲ್ಲರೂ ಸಹ ಗಮನಿಸ್ತೀನಿ. ನಾನು ಕಾರ್ಬನ್ನಿನ ಇದನ್ನು ನಾವು ಇಂಟು ಮಾರ್ಕ್, ಕಾರ್ಬನ್ನ ಸ್ವತಂತ್ರ ಎಲೆಕ್ಟ್ರಾನ್ಗಳು ಇಂಟು ಮಾರ್ಕಲ್ಲಿ ಗುರುತಿಸಿದ್ದೇನೆ. ಅದೇ ರೀತಿ ಆಕ್ಸಿಜನ್ದು ನಾವು ಚುಕ್ಕೆಗಳ ರೂಪದಲ್ಲಿ ಗುರುತಿಸಿದ್ದೇನೆ. ನೋಡಿ, ಆಕ್ಸಿಜನ್ದು ಚುಕ್ಕೆಗಳ ರೂಪದಲ್ಲಿ ಇದೆ ಆಕ್ಸಿಜನ್, ಎಲ್ಲರೂ ಸಹ ಗಮನಿಸ್ತೀರಿ. ಹೈಡ್ರೋಜನ್ ಸಲ್ಫೈಡ್ ನೋಡಿ, ಹೆಚ್ ಎರಡಿದ್ದಾವೆ. ಆ ಹೆಚ್ಚನ್ನು ನಾವು ಗುರುತಿಸಿರ್ತಕ್ಕಂಥದ್ದು ಆರೆಂಜ್ ಕಲರ್. ಎಸ್ ಸಲ್ಫರ್, ಸೊ ಸಲ್ಫರ್ ನಾವು ಗುರುತಿಸಿರ್ತಕ್ಕಂಥದ್ದು ಗ್ರೀನ್ ಕಲರ್ ಚುಕ್ಕಿ ಸೂತ್ರದಲ್ಲಿ. ವಾಟರ್ ನೋಡ್ತಾ ಇದ್ದೀರಿ, ಹೈಡ್ರೋಜನ್ ರೆಡ್ ಕಲರ್ ಕೆಂಪು ಬಣ್ಣ ಸ್ವತಂತ್ರ ಎಲೆಕ್ಟ್ರಾನ್, ಆಕ್ಸಿಜನ್ ಕಪ್ಪು ಬಣ್ಣದಲ್ಲಿ ಚುಕ್ಕಿಗಳನ್ನು ಹಾಕಿದ್ದೇವೆ. ಮೀಥೇನ್, ಈ ಮೀಥೇನ್ ಅನ್ನೋದು ದ ಸಿಂಪ್ಲೆಸ್ಟ್ ಹೈಡ್ರೋಕಾರ್ಬನ್, ಸರಳ ಹೈಡ್ರೋಕಾರ್ಬನ್, ಮೊದಲ ಹೈಡ್ರೋಕಾರ್ಬನ್, ಆಲ್ಕೇನ್ ಅಂತ ನಾವು ಕರಿತೇವೆ. ಮುಂದಿನ ಒಂದು ಭಾಗಗಳಲ್ಲಿ ಇದನ್ನು ನಾವು ಇನ್ನೂ ಆಳವಾಗಿ ತಿಳ್ಕೊತೇವೆ. ಇಲ್ಲಿ ಮೀಥೇನಲ್ಲಿ ಕಾರ್ಬನ್ ಒಂದೇ ಇದೆ, ಹೈಡ್ರೋಜನ್ 4 ಇದ್ದಾವೆ. ಆ ಹೈಡ್ರೋಜನ್ನ ಹಸಿರು ಬಣ್ಣದ ಚುಕ್ಕೆಗಳಲ್ಲಿ ಸೂಚಿಸಿದ್ದೇವೆ ಸ್ವತಂತ್ರ ಎಲೆಕ್ಟ್ರಾನ್ಗಳನ್ನು. ಕಾರ್ಬನ್ನನ್ನು ಕೆಂಪು ಬಣ್ಣದ ಚುಕ್ಕಿಗಳಲ್ಲಿ ಸೂಚಿಸಿದ್ದೇವೆ ಅವುಗಳ ಸ್ವತಂತ್ರ ಎಲೆಕ್ಟ್ರಾನ್ಗಳನ್ನು. ಇದು ಎಲೆಕ್ಟ್ರಾನ್ ಚುಕ್ಕಿ ರಚನೆ. ಎಲ್ಲ ಗಮನಿಸಿದ್ರೆ ಹೆಚ್ಚಿನ ವಿದ್ಯಾರ್ಥಿಗಳಿದನ್ನು ಸಮರ್ಪಕವಾಗಿ ಬರೆದಿರ್ತೀನಿ. ಅಲ್ಪ ಸ್ವಲ್ಪ ವ್ಯತ್ಯಾಸಗಳು ತಪ್ಪುಗಳು ಆಗಿದ್ದಲ್ಲಿ ನೀವು ಅದನ್ನು ಸರಿ ಮಾಡಿಕೊಳ್ಳಿ. ಈಗ ನಾವು ಮತ್ತೊಮ್ಮೆ ಈ ಒಂದು ಎಲೆಕ್ಟ್ರಾನ್ ಚುಕ್ಕಿ ರಚನೆಯನ್ನು ಗಮನಿಸೋಣ ಬರವಣಿಗೆಯ ರೂಪದಲ್ಲಿ. ಮೊದಲನೇದು ಕೊಟ್ಟಿದ್ದೆ ಕಾರ್ಬನ್ ಡೈಆಕ್ಸೈಡ್ CO2. ಎಲ್ಲರೂ ಸಹ ಗಮನಿಸ್ತಾ ಇದ್ದೀನಿ. ಆಗ ನಾವು ಬರ್ಕೋಬೇಕಾಗಿರೋದು ಮೊದಲಿಗೆ ಸಿ ಪರಮಾಣು ಸಂಖ್ಯೆ 6, 1s2 2s2 2p2. ಆಕ್ಸಿಜನ್ ಪರಮಾಣು ಸಂಖ್ಯೆ 8, 1s2 2s2 2p4. ಈಗಾಗಲೇ ನೀವೆಲ್ಲರೂ ಸಹ ಕಲ್ತಿದ್ದೀರಿ. ಆದ ಕಾರಣ ಕಾರ್ಬನ್ ಅಲ್ಲಿ ಸ್ವತಂತ್ರ ಎಲೆಕ್ಟ್ರಾನುಗಳು 4 ಸೂಚಿಸಿದ್ದೇನೆ. ಪ್ಲಸ್ ಆಕ್ಸಿಜನ್, ಎಷ್ಟು ಆಕ್ಸಿಜನ್ ಇದೆ? 2. ಆದ ಕಾರಣ 2 ಆಕ್ಸಿಜನ್ಗೆ 2 ಅಂತ ಬರೆಯೋಣ. ಬ್ರ್ಯಾಕೆಟಲ್ಲಿ ನಾವು ಆಕ್ಸಿಜನ್ O, ಅದರಲ್ಲಿ ಸ್ವತಂತ್ರ ಎಲೆಕ್ಟ್ರಾನುಗಳು 6 ಇದ್ದಾವೆ. ಯಾವಾಗಲೂ ಎಲೆಕ್ಟ್ರಾನುಗಳು ಜೋಡಿಯಲ್ಲಿ ಉದ್ಭವಿಸ್ತವೆ. ಆದ ಕಾರಣ ನಾವೇನು ಮಾಡೋಣ, ಆ 6 ಆಕ್ಸಿಜನ್, 2 ಒಟ್ಟು ಸೇರ್ತಾ ಇದ್ದಾವೆ. ಕಾರ್ಬನ್ 4 ಇದೆ. ಸೊ ಕಾರ್ಬನ್ 4 ಸ್ವತಂತ್ರವಾಗಿರೋದ್ರಿಂದ ನಾವೇನು ಮಾಡ್ತೇವೆ, ಬರೀತೇವೆ. ಇನ್ನು ಆಕ್ಸಿಜನ್, ಈ ಆಕ್ಸಿಜನಲ್ಲಿ ಜೋಡಿ ಇಲ್ಲದೆ ಇರತಕ್ಕಂಥದ್ದು. ಗೊತ್ತಾಗ್ತಾ ಇದೆ ನೋಡಿ, ಎಲ್ಲರೂ ಸಹ ಅಷ್ಟಕ ವಿನ್ಯಾಸ ಹೊಂದಿದೆ ಆಮ್ಲಜನಕ, ಅಷ್ಟಕ ವಿನ್ಯಾಸ ಹೊಂದಿದೆ ಆಮ್ಲಜನಕ. ಕಾರ್ಬನ್ ಸಹ ಅಷ್ಟಕ ವಿನ್ಯಾಸ ಹೊಂದಿದೆ. ಇದು ಯಾವ ರೀತಿಯ ಸಹವೆಲೆನ್ಸಿ ಬಂಧ? ದ್ವಿಸಹವೆಲೆನ್ಸಿ ಬಂಧ.
ಇದು ದ್ವಿಸಹವೆಲೆನ್ಸಿ ಬಂಧ. ಇನ್ನು ನಾವು ಮತ್ತೊಂದನ್ನು ಗಮನಿಸೋಣ. H2S ಇದನ್ನು ನಾವು ನೋಡಿದಾಗ ಹೈಡ್ರೋಜನ್ Z ಈಕ್ವಲ್ಸ್ ಟು 1s1, ಸಲ್ಫರ್ Z ಈಕ್ವಲ್ಸ್ ಟು 16. ಇದರ ಎಲೆಕ್ಟ್ರಾನ್ ವಿನ್ಯಾಸ ಬರೆಯೋಣ. 1s2, 2s2, 2p6, 3s2, 3p4. ನೋಡಿ 16 ಆಯಿತು. ಆಮೇಲೆ ಹೈಡ್ರೋಜನ್ 1 ಪ್ಲಸ್ ಸಲ್ಫರ್ ಎಷ್ಟಿದ್ದಾವೆ ಸ್ವತಂತ್ರ ಎಲೆಕ್ಟ್ರಾನು? 6 ಇದ್ದಾವೆ. ಆರು ಸ್ವತಂತ್ರ ಎಲೆಕ್ಟ್ರಾನ್ಗಳಿದ್ದಾವೆ. ಎಷ್ಟು ಹೈಡ್ರೋಜನ್ನು? 2. ಅದ ಕಾರಣ ಏನು ಮಾಡೋಣ? ಇಂಟು 2. ಆವಾಗ ಎಸ್ ಎಂಬುದು ಮಧ್ಯೆ ಬರೀತೇವೆ. ಒಂದು ಹೈಡ್ರೋಜನ್ ಸೇರ್ತಾ ಇದೆ, ಇಲ್ಲಿ ಮತ್ತೊಂದು ಹೈಡ್ರೋಜನ್ ಸೇರ್ತಾ ಇದೆ. ನೋಡಿ, ಈಗ ನಾವು ಗಮನಿಸುವಾಗ ಗೊತ್ತಾಗುತ್ತೆ, ಹೈಡ್ರೋಜನ್ ಸಹ 1s2 ವಿನ್ಯಾಸ ಹೊಂದಿತು, ಸ್ಥಿರ ಅಷ್ಟಕ ವಿನ್ಯಾಸ. ಸಲ್ಫರ್ ಸಹ ಸ್ಥಿರ ಅಷ್ಟಕ ವಿನ್ಯಾಸ ಹೊಂದಿದೆ. ಆದರೆ ಇದರಲ್ಲಿ ನಾವು ಗಮನಿಸುವಾಗ ಏಕ ಸಹವೆಲೆನ್ಸಿ ಬಂಧ ಇದೆ. H2Sನಲ್ಲಿ ಏಕ ಸಹವೆಲೆನ್ಸಿ ಬಂಧವನ್ನು ನಾವು ಗಮನಿಸ್ತೇವೆ. ನಾವು ಮೂರನೇದು ಮೀಥೇನ್ ತಗೊಳ್ಳೋಣ. CH4 ಕಾರ್ಬನ್ ಈಗಾಗಲೇ ಗೊತ್ತಿದೆ, ಪರಮಾಣು ಸಂಖ್ಯೆ 6, 1s2, 2s2, 2p2. ಹೈಡ್ರೋಜನ್ Z ಈಕ್ವಲ್ಸ್ ಟು 1, 1s1. ಹಾಗಾದರೆ ಚುಕ್ಕಿ ಸೂತ್ರದ ಪ್ರಕಾರ ನಾವು ಬರೆಯುವಾಗ ಎಷ್ಟು ಹೈಡ್ರೋಜನ್ ಇದೆ? 4 ಹೈಡ್ರೋಜನ್ ಇದೆ. ಸೊ 1 ಹೈಡ್ರೋಜನ್ ಇಂಟು 4 ಪ್ಲಸ್ ಕಾರ್ಬನ್ನಲ್ಲಿ 4 ಸ್ವತಂತ್ರ ಎಲೆಕ್ಟ್ರಾನ್ಗಳಿದೆ. ಸೊ 4 ಹೈಡ್ರೋಜನ್ನು 4 ಕಾರ್ಬನ್ ಜೊತೆಗೆ ಕಾರ್ಬನ್ 4. ಹೈಡ್ರೋಜನ್ 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 ನೋಡಿ. ಸೊ ಇಲ್ಲಿ ನಮಗೆ ಗೊತ್ತಾಗ್ತಾ ಇದೆ ಅಷ್ಟಕ ವಿನ್ಯಾಸ ಹೊಂದಿದೆ ಕಾರ್ಬನ್. ಅದೇ ಹೈಡ್ರೋಜನ್ 1s2 ವಿನ್ಯಾಸ ನೋಡ್ತಾ ಇದ್ದೀರಿ. ಇದನ್ನೇ HC ಮೀಥೇನಿನ ಒಂದು ಲೂಯಿಸ್ ಚುಕ್ಕಿ ಸೂತ್ರ. ಸೊ ಹೀಗೆ ನೀವು ಇನ್ನು ಮೂರನೇದೆಲ್ಲ ನೀವು ಎಲ್ಲರೂ ಸಹ ಹೆಚ್ಚಿನವರು ಇದರ ಅರ್ಥವನ್ನು ಮಾಡಿಕೊಂಡಿರ್ತೀರಿ. ಅಲ್ಲಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸಗಳು ತಪ್ಪುಗಳಾಗಿದ್ದಲ್ಲಿ ಮತ್ತೊಮ್ಮೆ ಇದನ್ನು ನೀವು ಅಭ್ಯಾಸ ಮಾಡಿ ಎಂಬುದನ್ನು ತಿಳಿಸ್ತಾ, ಇವತ್ತಿನ ಒಂದು ಭಾಗ 2 ಕಾರ್ಬನ್ನಿನ ಬಹುಮುಖಿ ಸ್ವರೂಪ, ಆಂಗ್ಲ ಭಾಷೆಯಲ್ಲಿ ವರ್ಸಿಟಾಲಿಟಿ ನೇಚರ್ ಆಫ್ ಕಾರ್ಬನ್ ಅಥವಾ ವರ್ಸಟೈಲ್ ನೇಚರ್ ಆಫ್ ಕಾರ್ಬನ್. ಕಾರ್ಬನ್ ಮಿಲಿಯನ್ ಗಟ್ಟಲೆ, ನಾವೀಗಾಗಲೇ ತಿಳ್ಕೊಂಡ್ವಿ ಹಿಂದಿನ ತರಗತಿಯಲ್ಲಿ, ಕಾರ್ಬನ್ನಿನ ಸಂಯುಕ್ತಗಳು ಮಿಲಿಯನ್ ಗಟ್ಟಲೆ ಇದ್ದಾವೆ. ಕಾರಣ ಏನು ಎಂಬುದನ್ನು ನಾವು ಗ್ರಹಿಸಿದ್ರೆ, ಯಾಕಂತ ಹೇಳಿದರೆ ಆಡು ಮುಟ್ಟಿದ ಸೊಪ್ಪಿಲ್ಲ ಎಂಬ ರೀತಿಯಲ್ಲೇ ಕಾರ್ಬನ್ ಎಲ್ಲ ಕ್ಷೇತ್ರಗಳಲ್ಲಿ ತನ್ನ ಇರುವಿಕೆಯನ್ನು ತೋರ್ಪಡಿಸಿಕೊಂಡಿರೋದನ್ನು ನಾವು ತಿಳ್ಕೊಂಡಿದ್ವಿ. ಇದಕ್ಕೆ ಕಾರಣ ಇವತ್ತಿನ ಭಾಗದಲ್ಲಿ ನೋಡೋಣ, ಕಾರ್ಬನ್ನಿನ ಬಹುಮುಖಿ ಸ್ವರೂಪ. ಈ ಕಾರ್ಬನ್ನಲ್ಲಿ ಆ ಬಹುಮುಖಿ ಸ್ವರೂಪ ಇರೋದಕ್ಕೆ 3 ಕಾರಣಗಳು. ಒಂದನೇದು ಕೆಟನೀಕರಣ, ಇಂಗ್ಲಿಷ್ನಲ್ಲಿ ಕೆಟನೇಷನ್. ಎರಡನೇದು ಕಾರ್ಬನ್ನಿನ ಚತುರ್ವೇಲೆನ್ಸಿ, ದ ಟೆಟ್ರಾವೆಲೆನ್ಸಿ ನೇಚರ್ ಆಫ್ ಕಾರ್ಬನ್. ಮೂರನೇದು ಸಮಾಂಗತೆ, ಐಸೋಮೆರಿಸಮ್. ವಿದ್ಯಾರ್ಥಿಗಳೇ,
ಆಂಗ್ಲ ಭಾಷೆಯಲ್ಲಿ ಇರ್ತಕ್ಕಂಥ ಈ ವೈಜ್ಞಾನಿಕ ಹೆಸರನ್ನು ಸಹ ನೀವು ನೆನಪಿನಲ್ಲಿ ಇಟ್ಕೊಳ್ಳೇಬೇಕಾಗಿರೋದು ಮುಂದಿನ ಉತ್ತಮ ಭವಿಷ್ಯತ್ತಿಗಾಗಿ. ಮೊದಲನೇದು ನೋಡೋಣ, ಕಾರ್ಬನ್ನಿನ ಬಹುಮುಖಿ ಸ್ವರೂಪಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಕೆಟನೀಕರಣ. ಹಾಗಾದ್ರೆ ಈ ಕೆಟನೀಕರಣ ಏನು? ಈ ಕೆಟನೀಕರಣ ಅಂತ ಹೇಳಿದ್ರೆ ಕಾರ್ಬನ್ ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧವನ್ನು ಏರ್ಪಡಿಸಿಕೊಳ್ಳುತ್ತೆ. ಅಷ್ಟೇ ಅಲ್ಲ, ಈ ರೀತಿಯಲ್ಲಿ ಬಂಧವನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಉಂಟು ಮಾಡುವ ವಿದ್ಯಮಾನ. ವಾಟ್ ಈಸ್ ಕೆಟನೇಷನ್? ಕಾರ್ಬನ್ bonding with the carbon atoms only forming a very gigantic carbon molecule. We call that as catenation. The unique property of an atom combining with its own atom. ಇದು ಕಾರ್ಬನ್ನೇ ಆಗ್ಬೇಕಂತ ಇಲ್ಲ, ಆದರೆ ಕಾರ್ಬನ್ನಲ್ಲಿ ಈ ಕೆಟನೀಕರಣ ಒಂದು ವಿದ್ಯಮಾನ ಹೆಚ್ಚು ಪ್ರಭಾವವನ್ನು ಬೀರಿರ್ತಕ್ಕಂಥದ್ದು. ಕಾರ್ಬನ್ ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧವನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಉಂಟು ಮಾಡುವ ವಿದ್ಯಮಾನ. ಇದರಲ್ಲಿ ಎರಡು ವಿಧ ಇದೆ. ನೇರ ಸರಪಳಿ ಕಾರ್ಬನ್ ಉಂಟಾಗಬಹುದು, ಅಥವಾ ಕವಲು ಸರಪಳಿ ಆರ್ ಉಂಗುರಾಕಾರದ ಜೋಡಣೆಯಲ್ಲಿ ಸಹ ಈ ಕೆಟನೀಕರಣ ಕಾರ್ಬನ್ ಉಂಟು ಮಾಡುತ್ತೆ. ಇಂಥ ಒಂದು ನೇರ ಸರಪಳಿ ನೋಡಿದ್ರೆ ಕಾರ್ಬನ್ ಲಿಂಕಿಂಗ್ ಟು ಕಾರ್ಬನ್ ಸ್ಟ್ರೈಟ್ ಚೈನ್, ಇದು ನೇರ ಸರಪಳಿ, ಕಾರ್ಬನ್ ಲಿಂಕಿಂಗ್ ಟು ಕಾರ್ಬನ್. ಇನ್ನು ಕವಲು ಸರಪಳಿ, ದ ಕಾರ್ಬನ್ ವೇರ್ ಇಟ್ ಈಸ್ ಬೀನ್ ಬ್ರಾಂಚ್ಡ್, ಕವಲು ಸರಪಳಿ. ಅಥವಾ ಉಂಗುರಾಕಾರ, ಈ ಉಂಗುರಾಕಾರದಲ್ಲಿ ಏನಾಗಿರುತ್ತೆ, ಕಾರ್ಬನ್ ಪೂರ್ಣವಾಗಿ ಉಂಗುರಾಕಾರದಲ್ಲಿ ರಚನೆಯನ್ನು ನಾವು ನೋಡ್ತೇವೆ. ಇದು ಕಾರ್ಬನ್ನಲ್ಲಿ ನಾವು ನೋಡ್ತಕ್ಕಂಥ ಒಂದು ನೇರ ಸರಪಳಿ ಅಥವಾ ಕವಲು ಸರಪಳಿ ಆರ್ ಉಂಗುರಾಕಾರದ ಜೋಡಣೆ. ಎರಡನೆಯ ಕಾರಣ ಕಾರ್ಬನ್ನಿನ ಬಹುಮುಖಿ ಸ್ವರೂಪಕ್ಕೆ, ಅದುವೇ ಚತುರ್ವ್ಯಾಲೆನ್ಸಿ, ಟೆಟ್ರಾವ್ಯಾಲೆನ್ಸಿ. ವ್ಯಾಲೆನ್ಸಿ ಅಂದರೆ ಏನು? ಈಗಾಗಲೇ ನಿಮ್ಮ ಹಿಂದಿನ ತರಗತಿಯಲ್ಲಿ ನೀವು ಇದರ ಬಗ್ಗೆ ತಿಳ್ಕೊಂಡಿದ್ರಿ. ಒಂದು ಪದದಲ್ಲಿ ಹೇಳಬೇಕಾದ್ರೆ ದ ಕಂಬೈನಿಂಗ್ ಕೆಪಾಸಿಟಿ ಆಫ್ ಎನ್ ಆಟಮ್ ಈಸ್ ಕಾಲ್ಡ್ ದ ವ್ಯಾಲೆನ್ಸಿ. ಸಂಯೋಗ ಸಾಮರ್ಥ್ಯವೇ ವ್ಯಾಲೆನ್ಸಿ. ಯಾಕದು ಸಂಯೋಗ ಆಗಬೇಕು? ಸ್ಥಿರತೆಯನ್ನು ಹೊಂದಬೇಕು. ಯಾವಾಗ ಅದು ಸಂಯೋಗ ಆಗುತ್ತೆ? ಯಾವಾಗ ತನ್ನ ಕಕ್ಷೆ ಅಥವಾ ಉಪಕಕ್ಷೆಯಲ್ಲಿ ಎಲೆಕ್ಟ್ರಾನ್ಗಳು ಪೂರ್ಣಗೊಂಡಿರೋದಿಲ್ವೋ ಆಗ ಅದು ಸಂಯೋಗ ಹೊಂದುತ್ತೆ. ಏನಕ್ಕಾಗಿ ಅಂದರೆ ಪೂರ್ಣಗೊಳ್ಳೋದಕ್ಕೆ. ಪೂರ್ಣ ಯಾವಾಗಗೊಂಡಿರುತ್ತೆ ಒಂದು ಪರಮಾಣು? ಆ ಪರಮಾಣು ಪೂರ್ಣಗೊಂಡಿದೆ ಎಂದು ನಮಗೆ ಸಾಬೀತಾಗೋದು ಅಷ್ಟಕ ವಿನ್ಯಾಸವನ್ನು ಹೊಂದಿದಾಗ. When do an atom starts to combine? Only when its shell and subshells are incompletely filled with electrons. When do we know that it is completely filled? Only when it has the octet configuration, that is NS2 and NP6. Then we tell it is stable. It is stable ಅಂತ ನಾವು ಕರೀತೇವೆ. ಸೊ ಚತುರ್ವ್ಯಾಲೆನ್ಸಿ, ಕಾರ್ಬನ್ದು ಸ್ವತಂತ್ರ ಎಲೆಕ್ಟ್ರಾನ್ಗಳು 4 ಇದ್ದಾವೆ. ಹಾಗಾಗಿ ಅದರ ಸಂಯೋಗ ಸಾಮರ್ಥ್ಯ 4. ಅದನ್ನೇ ನಾವಿಲ್ಲಿ ವಿವರಿಸಿದ್ದೇವೆ. ಎಲ್ಲರೂ ಸಹ ಗಮನಿಸಿ. ಕಾರ್ಬನ್ನಿನ ಪರಮಾಣು ಸಂಖ್ಯೆ, ಆ ಪರಮಾಣು ಸಂಖ್ಯೆಯ ಸಂಕೇತ Z ಎಷ್ಟು? 6. ಅಂತ ಎಲೆಕ್ಟ್ರಾನ್ ವಿನ್ಯಾಸ ಕಾರ್ಬನ್ದು 1s2, 2s2, 2p2. ಸ್ವತಂತ್ರ ಎಲೆಕ್ಟ್ರಾನುಗಳು, ಕವಚಗಳು ಪೂರ್ಣಗೊಂಡಿಲ್ಲ. 2ನೇ ಕವಚ 8 ಎಲೆಕ್ಟ್ರಾನುಗಳು ಸಾಮರ್ಥ್ಯ ಎಲ್ಲಿನ ಕವಚ. ಆದರೆ ಇಲ್ಲಿರೋದೆಷ್ಟು? 4 ಎಲೆಕ್ಟ್ರಾನ್. ಆದ ಕಾರಣ ಸ್ವತಂತ್ರ ಎಲೆಕ್ಟ್ರಾನುಗಳು 4.
ಸಂಯೋಗ ಸಾಮರ್ಥ್ಯ ಅಷ್ಟಕ ವಿನ್ಯಾಸ ಹೊಂದಬೇಕಾಗಿದ್ರೆ ಈ ಕಾರ್ಬನ್ 4 ಇದ್ದಾವೆ, ಅದಕ್ಕೆ ಇನ್ನೆಷ್ಟು ಸೇರಿಸ್ಬೇಕು? 4 ಸೇರಿಸ್ಬೇಕು. ಸ್ವತಂತ್ರ ಎಲೆಕ್ಟ್ರಾನುಗಳು 4, ಅದು ಅಷ್ಟಕ ವಿನ್ಯಾಸ ಹೊಂದಲು ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲೆಕ್ಟ್ರಾನುಗಳು ಸಹ 4. ಇದು ವಿಶೇಷವಾಗಿರ್ತಕ್ಕಂಥದ್ದು. ಅದನ್ನೇ ಚತುರ್ವ್ಯಾಲೆನ್ಸಿ ಅಂತ ಕರೆದ್ವಿ. 4 ಎಲೆಕ್ಟ್ರಾನುಗಳನ್ನು ಪಡೆದುಕೊಂಡು ಆನಯಾನ್ ಆಗುವುದಕ್ಕೆ ಕಷ್ಟಕರವಾಗಿರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಹೇಗೆ? ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಳೋದಂದ್ರೆ ಏನು? ನೆಗೆಟಿವಿಟಿಯನ್ನು ಸೇರಿಸ್ಕೊಳ್ಳೋದು, ಋಣಾತ್ಮಕತೆಯನ್ನು ನಾವು ಸೇರಿಸ್ಕೊಳ್ಳೋದು. ಆವಾಗ ನಮ್ಮಲ್ಲಿ ಏನಾಗುತ್ತೆ? ನೆಗೆಟಿವಿಟಿ ಜಾಸ್ತಿ ಆಗುತ್ತೆ, ಎಲೆಕ್ಟ್ರಾನುಗಳು ಜಾಸ್ತಿ ಆಗ್ತವೆ. ಯಾವಾಗ? ಎಲೆಕ್ಟ್ರಾನ್ಗಳನ್ನು ಪಡೆದುಕೊಂಡಾಗ. ಒಂದು ವೇಳೆ ಈ ಕಾರ್ಬನ್ ಎಲೆಕ್ಟ್ರಾನ್ ಅನ್ನು ಪಡೆದುಕೊಳ್ತು ಅನ್ಕೊಳ್ಳಿ, ಎಷ್ಟು ಪಡ್ಕೋಬೇಕು? 6 ಎಲೆಕ್ಟ್ರಾನ್ ಪಡ್ಕೋಬೇಕದು ಅಷ್ಟಕ ವಿನ್ಯಾಸ ಆಗಬೇಕಾದ್ರೆ. ಈಗ 4 ಇದೆ, ಇನ್ನು 6 ಎಲೆಕ್ಟ್ರಾನ್. ಎಷ್ಟಾಯ್ತು ಅಲ್ಲಿಗೆ? 10 ಎಲೆಕ್ಟ್ರಾನ್ ಆಯಿತು. ಆದರೆ ನ್ಯೂಕ್ಲಿಯಸ್ನಲ್ಲಿ ಇರ್ತಕ್ಕಂಥದ್ದು ಪ್ರೋಟಾನ್. ನೋಡಿ ಇಲ್ಲಿ ಗಮನಿಸಿ ಎಲ್ಲರೂ ಸಹ, ಇಲ್ಲಿ ನೋಡ್ತೇವೆ ಕಾರ್ಬನ್ನಲ್ಲಿ ಇಲ್ಲಿ ಪ್ರೋಟಾನ್ 6 ಇದ್ದಾವೆ ಆಯ್ತಾ. ಇನ್ನು ನಾವು ಎಲೆಕ್ಟ್ರಾನ್ ನೋಡಿದ್ರೆ ಕವಚದಲ್ಲಿ ಮೊದಲನೇ ಕವಚ 2, ಎರಡನೇ ಕವಚ 4 ಇದ್ದಾವೆ. ಇದು ಕಾರ್ಬನ್ನಿನ ರಚನೆ, ಕಾರ್ಬನ್ ಪರಮಾಣುವಿನ ರಚನೆ. ಈಗ ಅದು 6 ಎಲೆಕ್ಟ್ರಾನ್ ತೆಗೆದುಕೊಂಡ್ರೆ ಆಗ ಏನಾಗುತ್ತೆ? ಇಲ್ಲಿ ಎಲೆಕ್ಟ್ರಾನುಗಳ ಸಂಖ್ಯೆ 10 ಆಗುತ್ತೆ. ಆದರೆ ಪ್ರೋಟಾನ್ ಇರೋದು 6. ಆದ ಕಾರಣ ನ್ಯೂಕ್ಲಿಯಸ್ಗೆ ಈ 10 ಎಲೆಕ್ಟ್ರಾನುಗಳನ್ನು ಸಮರ್ಪಕವಾಗಿ ಹಿಡಿದಿಟ್ಟುಕೊಳ್ಳುವುದಕ್ಕೆ ಹೆಚ್ಚು ಕಷ್ಟ ಆಗುತ್ತೆ. ಒಂದು ವೇಳೆ 4 ಎಲೆಕ್ಟ್ರಾನುಗಳನ್ನು ಕಳೆದುಕೊಂಡಾಗ, ಸೊ ನೆಗೆಟಿವಿಟಿ ಹೋಯಿತು ಅಂದರೆ ಪಾಸಿಟಿವ್ ಕ್ಯಾಟಯಾನ್ ಅಂತ ಹೇಳ್ತೀವಿ ಅದನ್ನು, C4+ ಅಂತ. ಇದಾದರೆ C4- ಅಂತ. ನೋಡಿ, ಒಂದು ವೇಳೆ ಈ 4 ಎಲೆಕ್ಟ್ರಾನುಗಳನ್ನು ಕಳೆದುಕೊಂಡ್ರೆ ನಾವಿಲ್ಲಿ ಗಮನಿಸೋಣ. ನೋಡಿ ಇಲ್ಲಿ ಪ್ರೋಟಾನ್ 6 ಇದೆ, ಎಲೆಕ್ಟ್ರಾನುಗಳು ಮೊದಲನೇ ಕವಚ 2 ಇದೆ, ಎರಡನೇ ಕವಚದಲ್ಲಿ 4 ಇದೆ. ಈ 4 ಎಲೆಕ್ಟ್ರಾನ್ ಅದು ಕಳೆದುಕೊಂಡು ಬಿಟ್ರೆ ಆಗ ಏನಾಗುತ್ತೆ? ನೀವು ಗಮನಿಸಿ, ಕಳೆದುಕೊಳ್ಳೋದಕ್ಕೆ ಇಷ್ಟು 4 ಆಚೆ ಹೋಗೋದಕ್ಕೆ ಹೆಚ್ಚು ಶಕ್ತಿಯನ್ನು ಬಳಸಬೇಕು. ಒಬ್ಬ ಕಳ್ಳನನ್ನು ಹಿಡಿಯೋದಕ್ಕೆ ಶಕ್ತಿ ಸ್ವಲ್ಪ ಪ್ರಮಾಣ, 4 ಕಳ್ಳರಿದ್ದಾರೆ ಆ ಮನೆಯಲ್ಲಿ, 4 ಕಳ್ಳರನ್ನ ಹಿಡಿಬೇಕಾದ್ರೆ ತುಂಬ ಶಕ್ತಿ ಬೇಕು. ಅದೇ ರೀತಿಯಲ್ಲಿ ನ್ಯೂಕ್ಲಿಯಸ್ಗೆ ಈ 4 ಎಲೆಕ್ಟ್ರಾನ್ಗಳನ್ನು ಆಚೆ ಹಾಕಬೇಕಾದ್ರೆ ಹೆಚ್ಚು ಶಕ್ತಿ ಅವಶ್ಯಕವಾಗಿ ಬೇಕಾಗುತ್ತೆ. ಅಷ್ಟೇ ಅಲ್ಲ, ಮತ್ತೆ ಅದು ಹಿಡಿದಿಟ್ಟುಕೊಳ್ಬೇಕಾದ್ರೆ ಕೇವಲ 2 ಎಲೆಕ್ಟ್ರಾನ್ ಮಾತ್ರ ಅದರ ಸುತ್ತ ಇರುತ್ತೆ. ಆದ ಕಾರಣ ಇದು ಸಹ ಶಕ್ತಿಯ ಅವಶ್ಯಕವಾಗಿರುತ್ತದೆ. ನೋಡಿ ಗಮನಿಸಿ, ಈ ರೀತಿಯಲ್ಲಿ ಇರೋದ್ರಿಂದ ಅಷ್ಟಕ ವಿನ್ಯಾಸವನ್ನು ಹೊಂದಲು ಕಾರ್ಬನ್ ಏನ್ ಮಾಡುತ್ತಿಲ್ಲಿ? ತನ್ನ ವೆಲೆನ್ಸಿ ಎಲೆಕ್ಟ್ರಾನ್ಗಳನ್ನು ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಅಥವಾ ಬೇರೆ ಧಾತುಗಳ ಏಕವೆಲೆನ್ಸಿ ಬಂಧ ಇರುವಂಥದ್ದು. ಬೇರೆ ಧಾತುಗಳ ಏಕವೆಲೆನ್ಸಿ, ಇದು ವೆರಿ ಇಂಪಾರ್ಟೆಂಟ್. ಏಕವೆಲೆನ್ಸಿ, ಮೋನೋವೆಲೆಂಟ್, ಸಿಂಗಲ್ ವ್ಯಾಲೆನ್ಸಿ ಎಲೆಕ್ಟ್ರಾನ್ ಇರುವಂಥ ಪರಮಾಣುಗಳೊಂದಿಗೆ ಹಂಚಿಕೊಳ್ಳುತ್ತದೆ. ಸೊ ಇದು ಕಳ್ಕೊಳ್ಳೋದು ಪಡ್ಕೊಳ್ಳೋದು ಎಲ್ಲ ಆಗುವಂಥದ್ದು ಅಯಾನಿಕ್. ಆದರೆ ಸಹವೆಲೆನ್ಸಿಂದ ಏನಾಗುತ್ತೆ? ಹಂಚಿಕೊಳ್ಳುತ್ತೆ, ತನಗೆ ಬೇಕು ತೆಗೆದುಕೊಳ್ಳುತ್ತೆ, ಬೇಡ ಅನ್ನುವಾಗ ಇನ್ನೊಂದಕ್ಕೆ ಬೇಕು ಅನ್ನುವಾಗ ಇದು ತನಗೆ ಕೊಡುತ್ತೆ. ಆದ ಕಾರಣ ಹಂಚಿಕೊಳ್ಳೋದ್ರಿಂದಲೇ ಅದರ ಒಂದು ಚತುರ್ವ್ಯಾಲೆನ್ಸಿ ಗುಣ ಉಂಟಾಗುತ್ತೆ. ಈ 2 ಪಾಯಿಂಟ್ ನಾವು ಯಾಕೆ ನೆನಪಿನಲ್ಲಿ ಇಟ್ಕೋಬೇಕಂದ್ರೆ, ಯಾಕೆ ಈ ಕಾರ್ಬನ್ ಸಹವೆಲೆನ್ಸಿ ಬಂಧನಕ್ಕೆ ಉಂಟಾಗಿದೆ, ಅಯಾನಿಕ ಬಂಧನಕ್ಕೆ ಉಂಟಾಗಬೇಕಾದ್ರೆ ಅದಕ್ಕೆ 1 ಕಷ್ಟಕರ ಆಗುತ್ತೆ, 2 ಅತಿಯಾದ ಶಕ್ತಿಯನ್ನು ಅದು ಬಳಸಬೇಕಾಗತ್ತೆ. ಇವೆರಡೂ ಆಗದೆ ಇರೋದಕ್ಕೆ ಹಂಚಿಕೊಳ್ಳೋದ್ರಿಂದ ಯಾವುದನ್ನ? ಎಲೆಕ್ಟ್ರಾನ್ಗಳನ್ನು ಯಾರೊಟ್ಟಿಗೆ
ತನ್ನದೇ ಆದ ಕಾರ್ಬನ್ ಪರಮಾಣುವಿನೊಟ್ಟಿಗೆ ಅಥವಾ ಬೇರೊಂದು ಧಾತುಗಳ ಏಕವೆಲೆನ್ಸಿ ಹೊಂದಿರತಕ್ಕಂಥ ಪರಮಾಣುಗಳೊಟ್ಟಿಗೆ ಅದು ಎಲೆಕ್ಟ್ರಾನ್ಗಳನ್ನು ಹಂಚಿಕೊಂಡು ಸ್ಥಿರತೆಯನ್ನು ಕಾಪಾಡಿಕೊಳ್ಳುತ್ತೆ. ಇದನ್ನೇ ಚತುರ್ವ್ಯಾಲೆನ್ಸಿ ಅಂತಲೂ ನಾವು ಕರೀತೇವೆ. ಮೂರನೇದು ನೋಡ್ತೇವೆ, ಸಮಾಂಗತೆ, ಐಸೋಮೆರಿಸಮ್. ಐಸೋಮರ್ಸ್ ಅಂತ ಆಂಗ್ಲ ಭಾಷೆಯಲ್ಲಿ ಅದರ ಅರ್ಥ ಈಕ್ವಲ್ ಪಾರ್ಟ್ಸ್, ಸಮವಾದ ಭಾಗಗಳು, ಐಸೋಮರ್ಸ್. ಏನು ಐಸೋಮೆರಿಸಮ್ ಅಂದರೆ? ಸಮಾಂಗತೆ ಎಂದರೆ ಏನು? ಒಂದೇ ಅಣುಸೂತ್ರವನ್ನು ಹೊಂದಿದ್ದು ವಿವಿಧ ಭೌತಿಕ ಹಾಗೂ ರಾಸಾಯನಿಕ ಲಕ್ಷಣಗಳನ್ನು ಹೊಂದಿರತಕ್ಕಂತಹ ಸಂಯುಕ್ತಗಳಿಗೆ ಸಮಾಂಗೀಯ ಸಂಯುಕ್ತಗಳು ಎಂದರೆ ಆ ವಿದ್ಯಮಾನವೇ ಸಮಾಂಗತೆ. ವಾಟ್ ಈಸ್ ಐಸೋಮೆರಿಸಮ್? ದ ಕಾಂಪೌಂಡ್ಸ್ that are having same molecular formula but different in their physical properties and chemical properties, we call them as isomers, and the phenomenon is called isomerism. ಈ ಐಸೋಮೆರಿಸಮ್ ಅಥವಾ ಈ ಸಮಾಂಗತೆಯನ್ನು ಕಾರ್ಬನ್ ಸಂಯುಕ್ತಗಳು ಸಹ ಸೂಚಿಸ್ತವೆ, ಮುಖ್ಯವಾಗಿ ಹೈಡ್ರೋಕಾರ್ಬನ್ಗಳು. ಒಂದು ಉದಾಹರಣೆಯನ್ನು ನೋಡ್ತಾ ಇದ್ದೇವೆ, ಬ್ಯೂಟೇನ್. ಇಲ್ಲಿ ಐಸೋಮೆರಿಸಮ್ ಸಮಾಂಗತೆ ಹೇಳುವ ಉದ್ದೇಶಕ್ಕೆ ಇಲ್ಲಿ ಹೈಡ್ರೋಕಾರ್ಬನ್ ತೆಗೆದುಕೊಂಡಿದ್ದೇನೆ. ಬ್ಯೂಟೇನ್ ಹೇಗೆ ನಮಗೆ ಗೊತ್ತಾಗುತ್ತೆ ಅಣುಸೂತ್ರ, ಹೇಗೆ ನಾವು ಇದನ್ನು ನೆನಪಿನಲ್ಲಿ ಇಟ್ಕೋಬೇಕು, ಮುಂದಿನ ಭಾಗದಲ್ಲಿ ನೀವು ಅದನ್ನು ತಿಳ್ಕೊಂತೀರಿ. ಇಲ್ಲಿ ಸಮಾಂಗತೆಗೋಸ್ಕರ ಈ ಉದಾಹರಣೆ ತೆಗೆದುಕೊಂಡಿದ್ದೇನೆ. ಈ ಬ್ಯೂಟೇನ್ನ ಅಣುಸೂತ್ರ C4H10. ಬ್ಯೂಟ್ ಅಂದರೆ 4 ಅಂತ. ಸೊ ಕಾರ್ಬನ್ 4 ಆಯಿತು, ಹೈಡ್ರೋಜನ್ 10 ಯಾಕೆ ಆಗಬೇಕು, 12 ಆಗಲ್ಲ ಅಂದರೆ ಬ್ಯೂಟ್ ANE ಆಲ್ಕೇನ್. ಸೊ ಅದಕ್ಕೊಂದು ಸೂತ್ರ ಇದೆ ಆಲ್ಕೇನ್ಗಳಿಗೆ, CnH2n+2. ನಾವಿಲ್ಲಿ N ಕಾರ್ಬನ್, ಬ್ಯೂಟ್ ಅಂದರೆ 4. ಸೊ C4H 2 × 4 + 2. ಸೊ C4 8 + 2, ಸೊ C4H10. ಆದ ಕಾರಣ ಬ್ಯೂಟೇನ್ಗೆ ಇದು ಸೂತ್ರ. ಇದು ನಿಮಗೆ ಮುಂದಿನ ಭಾಗದಲ್ಲಿ ಆಲ್ಕೇನ್ ನೀವು ಸುಲಭವಾಗಿ ಕಲಿಯುತ್ತೀರಿ, ಯಾವುದು ಕಷ್ಟಕರ ಇಲ್ಲ. ನೀವೆಲ್ಲರೂ ಸಹ ತುಂಬ ಎಚ್ಚರಿಕೆಯಿಂದ ಕೇಳ್ತಾ ಇದ್ದೀನಿ, ಗಮನಿಸಿ. ತುಂಬ ಇಂಪಾರ್ಟೆಂಟ್. 2-3 ಮಾರ್ಕ್ಗೆ ಸಮಾಂಗತೆ ಎಂದರೇನು ಉದಾಹರಣೆ ಕೊಡಿ, ಅಥವಾ ಬ್ಯೂಟೇನಿನ ಸಮಾಂಗಿಗಳನ್ನು ಬರೆಯಿರಿ. ಎನ್ ಬ್ಯೂಟೇನ್ ಅಂತ ಕರಿತೀವಿ. ಎನ್ ಅಂದ್ರೆ ಏನು? ನಾರ್ಮಲ್ ಬ್ಯೂಟೇನ್. ಸೊ ನಾರ್ಮಲ್ ಬ್ಯೂಟೇನ್ ಕಾರ್ಬನ್ ಎಷ್ಟಿದ್ದಾವೆ? 4 ಇದ್ದಾವೆ. ನೇರವಾಗಿ ಜೋಡಿಸು 4 ಕಾರ್ಬನ್ ಅನ್ನು. ಹೈಡ್ರೋಜನ್ ಎಷ್ಟಿದ್ದಾವೆ? 10 ಇದ್ದಾವೆ. ಕಾರ್ಬನ್ನು ಚತುರ್ವ್ಯಾಲೆನ್ಸಿ ನೀವೆಲ್ಲ ಈಗಾಗಲೇ ಹೇಳ್ತಾ ಇದ್ದೀರಿ. ಸೊ 4 ದಿಕ್ಕು ಬೇಕಲ್ಲ ಕಾರ್ಬನ್ಗೆ ಬಂಧನ. ಈಗಾಗಲೇ ಕಾರ್ಬನ್ ಬರೀ ಒಂದೇ ದಿಕ್ಕಲ್ಲಿದೆ. ಸೊ 3 ದಿಕ್ಕಲ್ಲಿ ಹೈಡ್ರೋಜನ್ ಒಟ್ಟಿಗೆ ಬಾಂಧವ್ಯವನ್ನು ಬೆಳೆಸ್ಕೊಳ್ಳುತ್ತೆ. ಇಲ್ಲಿ ಸಹ 3 ದಿಕ್ಕಲ್ಲಿ ಹೈಡ್ರೋಜನ್ ಬಾಂಧವ್ಯ ಬೆಳೆಸ್ಕೊಳ್ಳುತ್ತೆ. ಇನ್ನು ಉಳಿದಿದ್ದು ನೇರ ನೀವು ಹೈಡ್ರೋಜನ್ ತುಂಬ್ತಾ ಬಂದ್ಬಿಡಿ ಅಷ್ಟೇ. 10 ಹೈಡ್ರೋಜನ್ ಖಂಡಿತ ಅದರಲ್ಲಿ ಸೇರ್ಪಡೆ ಆಗುತ್ತೆ. ಇದು ಎನ್ ಬ್ಯೂಟೇನ್. ಇನ್ನು ಐಸೋಬ್ಯೂಟೇನ್. ಏನಿದು ಐಸೋಬ್ಯೂಟೇನ್ ಅಂದರೆ ಏನು? ಐಸೋಮರ್ ಅಂತ. ಐಸೋಮರ್ ಬ್ಯೂಟೇನ್ ತುಂಬ ಸುಲಭ. ಏನು ಮಾಡೋದಂದ್ರೆ, ಈಗ ನಾವು ಕಾರ್ಬನ್ ಏನು ಮಾಡಿದ್ದೀವಿ? 4 ನೇರ ಸರಪಳಿಯಲ್ಲಿ ಇಟ್ಟಿದ್ದೀವಿ. ಈ ಐಸೋಮರ್ಸ್ ಅಲ್ಲಿ ಏನು ನಾವು ಮಾಡೋದಂದ್ರೆ, ಒಂದು ಕಾರ್ಬನ್ನ ತೆಗೆದುಬಿಟ್ಟು ಬ್ರಾಂಚ್ ಮಾಡಿ ಅಷ್ಟೇ. ಈಗ ನಾವು ಹೈಡ್ರೋಜನ್ ಹಾಕ್ತಾ ಬರೋಣ. ಇಲ್ಲಿ ಒಂದೇ ಕಾರ್ಬನ್ ಇದೆ, ಸೊ 3 ಹೈಡ್ರೋಜನ್ ಬೇಕು. ಇಲ್ಲಿ 1, 2, 3ರಲ್ಲಿ ಬಾಂಧವ್ಯ ಆಗಿದೆ ಕಾರ್ಬನ್, ಸೊ 1. ಇಲ್ಲಿ ಒಂದೇ ಬಾಂಧವ್ಯ ಇದೆ, ಸೊ 3. ಈ ಕಾರ್ಬನ್ಗೂ ಒಂದೇ ಇದೆ, ಸೊ ಇಲ್ಲಿ ಸಹ 3. ಇಷ್ಟೇ ಐಸೋಬ್ಯೂಟೇನ್. 2 ಮಾರ್ಕ್ ನೋಡಿ. ನಾರ್ಮಲ್ ಬ್ಯೂಟೇನ್ಗೂ ಐಸೋಬ್ಯೂಟೇನ್ಗೂ ರಚನೆ ಬರೆಯೋದು ಹೇಗೆ ಅಂದರೆ, ನಾರ್ಮಲ್ ಬ್ಯೂಟೇನ್ ನೇರವಾಗಿ 4 ಕಾರ್ಬನ್ ಹಾಕಿ ಹೈಡ್ರೋಜನ್ನ ತುಂಬಿಸಿ. ಐಸೋಬ್ಯೂಟೇನ್ ಏನು ಮಾಡ್ತೀರಿ? 3 ಕಾರ್ಬನ್ ಹಾಕಿ ಇನ್ನೊಂದು ಕಾರ್ಬನ್ನನ್ನು ಕವಲು ಆ ಕಾರ್ಬನ್ಗೆ ಸೇರಿಸಿ. ಇಲ್ಲೇ ಬರಬೇಕಂತ ಇಲ್ಲ, ಕಾರ್ಬನ್ ಇಲ್ಲಿ ಹಾಕಿ
ಮತ್ತು ಈ ಕಡೆ ಹಾಕಿ ಬ್ರಾಂಚ್ಡ್ ಇರಬೇಕು, ನೇರ ಇರಬಾರ್ದು. ದೆನ್ ಐಸೋಬ್ಯೂಟೇನ್ ಅಂತ ಕರಿತೇವೆ. ನಾರ್ಮಲ್ ಬ್ಯೂಟೇನ್, ಐಸೋಬ್ಯೂಟೇನ್. ನೋಡಿ ಇಲ್ಲಿ ರಚನೆ ಗಮನಿಸ್ತಾ ಇದ್ದೀರಿ. 1 2 3 4 ನೋಡಿ ನೇರ. ದಿಸ್ ಇಸ್ ನಾರ್ಮಲ್ ಬ್ಯೂಟೇನ್. ಎನ್ ಬ್ಯೂಟೇನ್ ಅಂತ ಕರಿತೇವೆ ಇದನ್ನು. ಎನ್ ಬ್ಯೂಟೇನ್. ಇದು ಐಸೋಬ್ಯೂಟೇನ್. ಐಸೋಬ್ಯೂಟೇನ್ ಎಲ್ಲೂ ಸಹ ಬರ್ಕೊಂಡಿರ್ಬೋದು. ಸೊ ಸುಲಭವಾಗಿ ನಿಮಗೆ ಗೊತ್ತಾಗುತ್ತೆ ಐಸೋಮರ್ಸ್ ರಚನೆ ಬರೆಯೋದು ಹೇಗೆ ಅಂದರೆ, ಕೊಟ್ಟಿರ್ತಕ್ಕಂಥ ಅಣುಸೂತ್ರ ಏನಿದೆ ಒಂದೇ ಇರುತ್ತೆ ಎನ್ ಬ್ಯೂಟೇನ್ಗೂ ಐಸೋಬ್ಯೂಟೇನ್ಗೂ, ಆದರೆ ರಚನೆಯಲ್ಲಿ ವ್ಯತ್ಯಾಸ ಆಗಿರುತ್ತೆ. ಅದರಿಂದಲೇ ರಾಸಾಯನಿಕ ಹಾಗೂ ಭೌತಿಕ ರೂಪಗಳು ಸಹ ಬದಲಾವಣೆ ಇದ್ದಾವೆ. ಯಾವಾಗಲೂ ಎನ್ ಬ್ಯೂಟೇನ್ ಇರಲಿ, ಎನ್ ಪೆಂಟೇನ್, ಎನ್ ಹೆಕ್ಸೇನ್, ಎನ್ ಹೆಪ್ಟೇನ್, ಎನ್ ನ್ಯಾನೇನ್, ಎನ್ ಡೆಕೇನ್, ಎನ್ ಡೂಡೆಕೇನ್ ಯಾವುದೇ ಬರಲಿ, ನೇರ ಕಾರ್ಬನ್ಗಳು ಹಾಕ್ಬಿಡಿ, ಅವಕ್ಕೆ ಹೈಡ್ರೋಜನ್ ತುಂಬಿಸಿ. ಇನ್ನೊಂದು ಸರಿ ಬರೆಯುವಾಗ ಕಾರ್ಬನ್ ನೇರ ಬೇಡ, 2-3 ಕಾರ್ಬನ್ನ ಕವಲುಗಳಲ್ಲಿ ಸೇರಿಸೋದು ಮತ್ತು ಹೈಡ್ರೋಜನ್ ತುಂಬಿಸೋದು. ಸೊ ಹೆಚ್ಚಿನವ್ರು ಈಗಾಗಲೇ ತುಂಬ ಖುಷಿ ಪಡ್ತಾ ಇದ್ದೀರಿ, ಅರ್ಥ ಆಗಿದೆ ಅಂತ. ಅದು ಯಾವಾಗ ಗೊತ್ತಾಗುತ್ತೆ ಅಂದರೆ, ಪರೀಕ್ಷೆಯಲ್ಲಿ ಪ್ರಶ್ನೆ ಬಂದಾಗ ನೀವು ಸರಿಯಾದ ಉತ್ತರ ಬರೆದ್ರೆ ಮಾತ್ರನೇ ತಿಳಿಯೋದು ನಿಮ್ಗೆ ಅರ್ಥ ಆಗಿದೆ. ಈಗ ನಿಮ್ಗೆ ಅರ್ಥ ಆಗಿರೋದನ್ನ ಮನನ ಮಾಡಬೇಕು, ಅದನ್ನು ಅಳಿಸಿ ಹೋಗದಿರೋ ಹಾಗೆ ನಿಮ್ಮ ಮೆದುಳಲ್ಲಿ, ಹೃದಯದಲ್ಲಿ ಸ್ಥಿರವಾಗಿ ಇಟ್ಕೋಬೇಕು. ಇದು ಸಮಾಂಗತೆ. ಈ ಸಮಾಂಗತೆ ಹಾಗೂ ಚತುರ್ವೇಲೆನ್ಸಿ ಮತ್ತು ಕೆಟನೀಕರಣ, ಈ 3 ವಿಶಿಷ್ಟ ಲಕ್ಷಣಗಳು ಕಾರ್ಬನ್ನಿನ ಬಹುಮುಖಿ ಸ್ವರೂಪಕ್ಕೆ ಅಥವಾ ಬಹುಮುಖ ಸ್ವರೂಪಕ್ಕೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಕಾರ್ಬನ್ನಿನ ಬಹುಮುಖ ಸ್ವರೂಪಕ್ಕೆ 2 ಪ್ರಮುಖ ಕಾರಣ. ಐಸೋಮೆರಿಸಮ್ ಸಮಾಂಗತೆ ಪ್ರಮುಖ ಕಾರಣ ಆಗದೇ ಇದ್ರೂ ಕೆಟನೀಕರಣ, ಚತುರ್ವೇಲೆನ್ಸಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಕಾರ್ಬನ್ ಇಷ್ಟು ಹೇರಳವಾಗಿ ಮಿಲಿಯನ್ ಗಟ್ಟಲೆ ಸಂಯುಕ್ತಗಳ ರೂಪದಲ್ಲಿ ನಮಗೆ ಸಿಗೋದಕ್ಕೆ ಈ 2 ಪ್ರಮುಖ ಕಾರಣ. ಒಂದು ಕೆಟನೀಕರಣ, ಕಾರ್ಬನ್ ಒಟ್ಟಿಗೆ ಬಾಂಧವ್ಯ ಬೆಳೆಸುವಂಥದ್ದು. ಮತ್ತೊಂದು ಚತುರ್ವ್ಯಾಲೆನ್ಸಿ, ಟೆಟ್ರಾವ್ಯಾಲೆನ್ಸಿ. ಎಲ್ಲರೂ ಸಹ ಇವತ್ತಿನ ಭಾಗ 2 ಕಾರ್ಬನ್ನಿನ ಬಹುಮುಖ ಸ್ವರೂಪದ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದೀರಿ. ಇದು ಸ್ಪಷ್ಟ ಆಗಬೇಕಾಗಿದ್ರೆ ಮನೆ ಕೆಲಸ, ಮನನಕ್ಕಾಗಿ ಎಲ್ಲರೂ ಸಹ ಪ್ರಾಮಾಣಿಕವಾಗಿ ಇದನ್ನು ಬರೀತೀರಿ. ಹಾಗೂ ನಿಮ್ಮ ಒಂದು ಮುಂದಿನ ತರಗತಿಯಲ್ಲಿ ಈ ಪ್ರಶ್ನೆಗಳ ಉತ್ತರ ಸ್ಪಷ್ಟವಾಗಿ ನೀವು ಬರೆದಿರ್ತೀರಿ ಎಂಬುದನ್ನು ನಂಬಿದ್ದೇನೆ. ಪ್ರಶ್ನೆಗಳು ಗಮನಿಸಿ. ಈ ಕೆಳಗಿನವುಗಳನ್ನು ವ್ಯಾಖ್ಯಾನಿಸಿ. ಕೆಟನೀಕರಣ, ಸಮಾಂಗತೆ. 2ನೇ ಪ್ರಶ್ನೆ, ಕಾರ್ಬನ್ ಚತುರ್ವ್ಯಾಲೆನ್ಸಿ ಹೊಂದಿದೆ, ಏಕೆ? ವಿವರಿಸಿ. ಎಕ್ಸ್ಪ್ಲನೇಷನ್ ಇಂಪಾರ್ಟೆಂಟ್. 3ನೇದು, ಈ ಕೆಳಗಿನ ಸಂಯುಕ್ತಗಳ ಸಮಾಂಗೀಯ ರಚನೆಗಳನ್ನು ಬರೆಯಿರಿ. C5H12, C9H20. ಎಲ್ಲರೂ ಸಹ ಇವು ಒಂದು ಮನೆ ಕೆಲಸದ ಪ್ರಶ್ನೆಗಳಿಗೆ ಮುಂದಿನ ತರಗತಿ ನಾವು ಭೇಟಿ ಆಗುವಾಗ ಎಲ್ಲರೂ ಮುಕ್ತಾಯ ಮಾಡಿರ್ತೀರಿ, ಅರ್ಥ ಮಾಡಿಕೊಂಡು ಎಂಬುದನ್ನು ನಂಬಿದ್ದೇನೆ. ಇವತ್ತಿನ ನಮ್ಮ ತರಗತಿಯ ಭಾಗವನ್ನು ಭಗವಂತನ ಪಾದಗಳಿಗೆ ಅರ್ಪಿಸೋಣ. ಇದೇ ಪಾಠ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು 3ನೇ ಭಾಗವನ್ನು ನೋಡೋಣ, ಭೇಟಿಯಾಗೋಣ ಮುಂದಿನ ತರಗತಿಯಲ್ಲಿ. ಅಲ್ಲಿಯ ತನಕ ಎಲ್ಲರಿಗೂ ಶುಭವಾಗಲಿ. ಸಮಸ್ತ ಲೋಕಾಃ ಸುಖಿನೋ ಭವಂತು. ಜೈ ಸಾಯಿರಾಮ್. ಧನ್ಯವಾದಗಳು.